ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಒಂದಂದ್ರೆ 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸ್ನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾ ಅವನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬಿಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿ ಹೇಳಿದೆ. ಪ್ಲಸ್ ತಾಯಿಯರ ಅಂತ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ? ತೆಗೆದು ನಾ ಕೊಡುದಿಲ್ಲ ತಾಯಿ ಅದಕ್ಕೆ. ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸ್ಬೇಕು, ಇದ್ದು ಜಯಿಸ್ಬೇಕು. ರೈಟ್, ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನ, ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗ ಕಸ ಹೊಡಿಯೋ ಮುದುಕ ಬಾಳ ಫೇಮಸ್ ಆಗ್ಯಾನ, ಹೌದನಿಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನ ಮೀರಿ ನಿಲ್ಬಹುದು. ಆದ್ರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಬಾಲ್ಯ ಬಹಳ ಕಷ್ಟದಾಯಕಿತ್ರಿ. ಅದನ್ನ ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳಕ್ಕಾಗುದಿಲ್ಲ. ಬರೆದ್ರ ಸಂಪುಟಗಳಷ್ಟು ಪುಸ್ತಕ ಹಾಕಾವ. ಆದ್ರ ಒಂದ್ ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಕಷ್ಟ. ಉಣ್ಣಾಕು ಇಲ್ಲ, ತನ್ನಕ್ಕೂ ಇಲ್ಲ, ಎದೆದಕ್ಕೂ ಇಲ್ಲ. ಇನ್ನೇನ್ ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗ ಎಲ್ಲಾ ಮಕ್ಕಳಿಗೂ ವಿಷ ಕೊಟ್ಟು ತಾನು ಸಾಯ್ಬೇಕಲ್ಲ, ಅಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು. ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದ್ ದಿವಸ ಬರ್ತತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದತಿ. ಬಹಳ ತ್ರಾಸನ್ಯಾಗ ಬದುಕಿವಿ ನಾವು. ನನಗ ಹಾಕೊಳಕ್ ಚಪ್ಪಲ್ ಇಲ್ದ ಯೂನಿವರ್ಸಿಟಿ ಒಳಗ PG ಮಾಡೀನಿ. ಗೋಲ್ಡ್ ಮೆಡಲ್ ತಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಮೆಡಲ್ ತಗೊಂಡೇನಿ. ಮತ್ತೊಬ್ಬರು ಕೋಟ್ ಹಾಕೊಂಡು, ಮತ್ತೊಬ್ಬರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ. ಬಹಳಷ್ಟು ಕಷ್ಟ. ನಾ ಟ್ಯೂಷನ್ ಹೇಳಿದ್ರ PG ಒಳಗ ಒಬ್ಬ ಡಾಕ್ಟರ್ ಮಗಗ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನ್ ಗೊತ್ತನ? ಮುಂಜಾನೆ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗ. ಬಹಳ ಕಷ್ಟ ಅದಾವ. ಅದನ್ನ ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ ಆಗುದಿಲ್ಲ. ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನಾಲು ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರ ನಾವು ಪ್ರತಿಯೊಂದನ್ನು ಖಾರ ರೊಟ್ಟಿ ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ. ಪಣ ತೊಟ್ಟಿದ್ದೆ. ನನಗ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ? ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ. ಅದನ್ನ ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರ ಛಲ ಅಂತ. ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂತ ಹೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನ್ ಬೇಕಾದಾಗ್ಲಿ ಅದಾಗೋದು. ಸಣ್ಣ ಬಾಳ ಬಂದೂರಿ, ಬಾಳ್ ಬಿಟ್ಟಿವ್ ನಾವು. ನಮ್ ದೋಸ್ತರೆಲ್ಲ ಹುಚ್ಚದಾನವ, ಏನ್ ಹಂಗ ಓದ್ಕೋತ ಹೊಂಟಾನ, ಅವ್ ಏನೂ ಆಗುದಿಲ್ಲಳ ಅಂದ್ರೆ. ನಾ ಇವತ್ತಿದಾಗೇನಿ ನಮ್ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ನಿಮಗೆ ಯಾವ ವಯಸ್ಸಿನಾಗ ಅನಿಸ್ತದೆ ಸರ್ ನಾನು ಈ ತರ? PUC ಫಸ್ಟ್ ಇಯರ್ ಇದ್ದಾಗ, ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನಲ್ಲ, ಅವಾಗ ನಮ್ ಸರ್, ನಾನು ಸೈನ್ಸ್ಗೆ ಹಚ್ಚಿದ್ದೀನ್ರಿ. ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ಗೆ ಹಚ್ಬಿಡುದು. ನಾನು ಹಚ್ಚಿದ್ನಿ. ಫೀ ತುಂಬಾಕ್ ಆಗ್ಲಿಲ್ಲ. ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಫೀ ತುಂಬಾಕ್ ಆಗ್ಲಿಲ್ಲ. 1-2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು. ನಮ್ಮ ಮನ್ಯಾಗ ಜಗಳ ತೆಗದ್ನಿ, ಕೊಡ್ರಿ ಅಂತ ಹೇಳಿ. ಎಲ್ಲಿಂತ್ರ ಕೊಡ್ತಾರ? ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆರ್ಟ್ಸಿಗೆ ಹಚ್ಚು, ಫೀ ಕಡಿಮೆ ಐತಿ ಅಂತ. ಮುಂದೇನ್ರ ಒಳ್ಳೇದಾಕತ್ತಂತಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರ, ಚಟ ಇದ್ರ ಹೋಗು, ಆದ್ರೆ ಆರ್ಟ್ಸಿಗೆ ಹಚ್ಚು, 30 ರೂಪಾಯಿ ಐತಿ ಅಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರ. ನನ್ನ ಹೋದ್ನಿ ಅಲ್ಲಿ. ನಾ ಸ್ವಲ್ಪ ಶಾಣೆ ಇದ್ದೀನಿ ಅಂತ ಮ್ಯಾಟ್ರಿಕ್ ಕನ್ಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕ್ ಅದೊಂದು ಬಹಳ ದೊಡ್ಡ ಕಥೆ ಅದ. ಅದು ಸಪರೇಟ್ ಒಂದು ಎಪಿಸೋಡ್ ಹಾಕೈತಿ, ಹೇಳಿದ್ರು 1 ತಾಸಿಂದ. ಅದನ್ನ ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ನೊಳಗ ನನಗೆ ಆಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ. ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ. ಮತ್ತೆ ನಾ ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ನೊಳಗ ನಮ್ಮ ಎಲ್ಲಾ ಸ್ನೇಹಿತರು ಒಂದ್ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೆ, ನಿಂದು ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆಲ್ಲಾರು ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ. ಒಬ್ಬ ನಿನ್ಲೆ ಅಂತ ನನ್ ಕೇಳಿದ. ನಾನು ಒಂದು 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಡ್ಕೊಡ್ದ. ಅವೆಯಲ್ಲೇ ಬರೀ ಗುಂಡ ಆಡ್ತಾನ, ಚಾಪ ಆಡ್ತಾನ, ಒಟ್ಟ ಆಡ್ತಾನ, ಉಡಾಳ್ಗಿರಿ ಮಾಡ್ತಾನ, ಅವಾಗ ಅಭ್ಯಾಸ ಮಾಡ್ತಾನ ಅಂತ ಹೇಳಿ ಅವ ಅಂದ. ಅನ್ನೋರೊಳಗೆ ಎಲ್ಲಾ ದೋಸ್ತರು ಹೋ ಅಂತ ನಕ್ಬಿಟ್ರು. ಅವತ್ತ ನನ್ಗ ಹೃದಯಕ್ಕ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗ, ದೊಡ್ಡ ಹಾರಿ ಹಾಕಿದಂಗ, ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆತು.
ಭಾಳ ಅಂದ್ರೆ ಭಾಳ ಮಂಚಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ ಏನು ಹೇಳಿಲ್ಲ. 1 ದಿವಸ ಹೋತ್, 2 ದಿವಸ ಹೋತ್, 3 ದಿವಸ ಹೋತ್, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ತರ ಇದ್ದೆ. ಆಮೇಲೆ ಒಂದು ನಿರ್ಧಾರ ಮಾಡಿದೆ, ಏನಂತ, ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು, ಎಲ್ಲಾ ಸಬ್ಜೆಕ್ಟ್ನಾಗೂ ಇವ್ರೆಲ್ಲರಿಗಿನ 1 ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದ ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರು ಇದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತಗೊಂಡು ಅವ್ರದ ಬುಕ್ಸ್, ಗೈಡ್ಸ್, ನೋಟ್ಸ್ ಇಸ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲಿಷ್ ಇವು ಗಣಿತ ಏನೂ ಬರ್ತಿದ್ದಿಲ್ಲ, 100ಕ್ಕೆ 13 ತಗೊಂಡ ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗ ನಾನು ನಿಯರ್ಲಿ 70% ಮಾರ್ಕ್ಸ್ ತಗೊಂಡೆ. ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲಾರ್ಕಿನ ಎಲ್ಲಾ ವಿಷಯದೊಳಗೂ 1, 2, 3 ಮಾರ್ಕ್ಸ್ ಜಾಸ್ತಿ ತಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್